ಬೆಂಗಳೂರಿನ ಮೈಸೂರು ರಸ್ತೆಯ ಆರ್ಆರ್ ಡೆಂಟಲ್ ಕಾಲೇಜು ಬಳಿ ಭೀಕರ ರಸ್ತೆ ಅಪಘಾತದಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ನಿಯಂತ್ರಣ ತಪ್ಪಿದ ಬೈಕ್ ಸ್ಕಿಡ್ ಆಗಿ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದಿತ್ತು. ಕೇರಳ ಮೂಲದ ನರ್ಸಿಂಗ್ ವಿದ್ಯಾರ್ಥಿಗಳಾದ ಅತುಲ್ ಹಾಗೂ ಗೌರಿಶಂಕರ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಕೆಂಗೇರಿ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧಾರವಾಡ ಜೈಲಿನಲ್ಲಿ ಕೊಲೆ ಕೇಸ್ ವಿಚಾರಣಾಧೀನ ಕೈದಿಗಳು ಪುಂಡಾಟ ಮೆರೆದಿದ್ದಾರೆ. ಶಿವಮೊಗ್ಗದ ಹರ್ಷ ಕೊಲೆ ಆರೋಪಿಗಳಾದ ಮೊಹಮ್ಮದ್ ಕಾಸಿಫ್ ಹಾಗೂ ರೆಹಾನ್ ಶರೀಫ್ ಜೈಲು ವಾರ್ಡನ್ ಕಿರಣ್ ಗೋರ್ಪಡೆ ಮೇಲೆ ಹಲ್ಲೆ ಮಾಡಿದ್ದಾರೆ. ಸೆಲ್ನಿಂದ ಹೊರಗೆ ಬಿಡುವ ವಿಚಾರಕ್ಕೆ ತಿಳಿಸಿದ್ದಾರೆ. ಧಾರವಾಡ ಉಪನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿಯ ಗೋಡ್ಗೇರಿಯ ಮಾಜಿ ಸೈನಿಕನ ಕೊಲೆ ಕೇಸ್ನಲ್ಲಿ ಒಂದೊಂದೇ ಸಂಗತಿ ಬಯಲಾಗ್ತಿವೆ. ಮಾಜಿ ಸೈನಿಕ ಸಂದೀಪ್ನ ಪತ್ನಿ ಸುಮಾ ಮಾತು ಕೇಳಿ ತಾನೇ ಕೊಲೆಗೆ ವಿಷ ಕೊಟ್ಟಿದ್ದಾಗಿ ಪ್ರೇಕರ ಪುಂಡಿಲಿಕ್ ಡೊಂಬರ್ ಹೇಳಿದ್ದಾನೆ. ಇನ್ಶೂರೆನ್ಸ್ ಹಣ ಬರುತ್ತೆ, ಅದರಿಂದ ಒಟ್ಟಾಗಿ ಬದುಕೋಣ ಅಂತ ಸುಮಾ ಹೇಳಿದ್ರಿಂದ ಕೊಲೆಗೆ ಸಾಥ್ ಕೊಟ್ಟಿದ್ದಾಗಿ ಹೇಳಿದ್ದಾನೆ. ಕಲಬುರಗಿಯಲ್ಲಿ ಬಿಜೆಪಿ ಶಾಸಕ ಅವಿನಾಶ್ ಜಾಧವ್ ಪಿಎ ದರ್ಪ ಮೆರೆದಿದ್ದಾನೆ. ಡಿ ಗ್ರೂಪ್ ನೌಕರನಿಗೆ ಫೋನ್ನಲ್ಲೇ ಆವಾಜ್ ಹಾಕಿದ್ದಾನೆ. ನಾನ್ಯಾರು ಗೊತ್ತಿದೆಯಾ, ನನ್ನ ನಂಬರನ್ನು ಇಟ್ಕೊಂಡಿಲ್ವಾ, ನಿಂಗೆ ಎಲ್ಲಿ ಕಳಿಸ್ಬೇಕೋ ಅಲ್ಲಿಗೆ ಕಳಿಸ್ತೇನೆಂದು ಧಮಕಿ ಹಾಕಿದ್ದಾನೆ. ಆಡಿಯೋ ಸಂಭಾಷಣೆ ವೈರಲ್ ಆಗಿದೆ. ಮೈಸೂರಿನಲ್ಲಿ ನಾನ್ವೆಜ್ ಪಾರ್ಸಲ್ ಸರಿಯಿಲ್ಲ ಅಂತ ಗ್ರಾಹಕ ಹೋಟೆಲ್ನಲ್ಲಿ ಗಲಾಟೆ ಮಾಡಿದ್ದಾನೆ. ವಿಜಯನಗರ ಚಾಮುಂಡೇಶ್ವರಿ ದೊಣ್ಣೆ ಬಿರಿಯಾನಿ ಹೋಟೆಲ್ನಲ್ಲಿ ನಿನ್ನೆ ಘಟನೆ ನಡೆದಿದೆ. ಸಿಬ್ಬಂದಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪ ಕೇಳಿಬಂದಿದೆ. ಹೋಟೆಲ್ ಮಾಲೀಕ ಶ್ರೀನಿವಾಸ್ ವಿಜಯನಗರ ಠಾಣೆಗೆ ದೂರು ನೀಡಿದ್ದಾರೆ. ಬೆಂಗಳೂರಿನ ಮೈಸೂರು ರಸ್ತೆಯ ಸಿರ್ಸಿ ಸರ್ಕಲ್ ಬಳಿಯ ಫ್ಲೈವುಡ್ ಗೋಡೌನ್ಗೆ ಬೆಂಕಿ ತಗುಲಿತ್ತು. ಅಕ್ಕಪಕ್ಕದ ಫ್ಯಾಕ್ಟರಿ ಶೆಡ್ಗಳು ಹಾಗೂ ಕೆಲ ಮನೆಗಳಿಗೂ ಬೆಂಕಿ ವ್ಯಾಪಿಸಿತ್ತು. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಅಪಘಾತದಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಲವ್ ಜಿಹಾದ್ಗೆ ಹೆದರಿ ಬಾಲಕಿ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಕರ್ತವ್ಯ ಲೋಪದಡಿ ಧಾರವಾಡ ಗ್ರಾಮೀಣ ವೃತ್ತದ ಸಿಪಿಐ ಶಿವಕುಮಾರ್ ಲೋಹಾರ್ ಅಮಾನತುಗೊಳಿಸಲಾಗಿದೆ. ನಿನ್ನೆ ಗರಗ ಗ್ರಾಮದಲ್ಲಿ ಹಿಂದೂಪರ ಸಂಘಟನೆಗಳು ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಆರೋಪಿಸಿ ಪ್ರತಿಭಟಿಸಿದ್ವು. ಈ ಹಿನ್ನೆಲೆ ಸಿಪಿಐ ಅಮಾನತು ಮಾಡಲಾಗಿದೆ. ರಾಯಚೂರಲ್ಲಿ ಗ್ರಾಮೀಣ ಭಾಗದ ಜನರ ನಿದ್ದೆಗೆಡಿಸಿದ್ದ ಬೈಕ್ ಕಳ್ಳರ ಬಂಧನ ಆಗಿದೆ. ಮನೆ ಜಮೀನು ಬಳಿ ನಿಲ್ಲಿಸಿದ್ದ ಸ್ಕೂಟರ್ ಬೈಕ್ಗಳನ್ನ ಕಳವು ಮಾಡುತ್ತಿದ್ದ 5 ಕುಖ್ಯಾತ ಖದೀಮರನ್ನ ದಸ್ತಗಿರಿ ಮಾಡಲಾಗಿದೆ. ರಫೀಕ್ ಈ ತಂಡದ ಕಿಂಗ್ ಪಿನ್. ಬಂಧಿತರಿಂದ ಸುಮಾರು 35.2 ಲಕ್ಷ ಮೌಲ್ಯದ 50 ಬೈಕ್ ಸ್ಕೂಟರ್ಗಳನ್ನ ಜಪ್ತಿ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಮರಳು ದಂಧೆ ಎಗ್ಗಿಲ್ಲದೆ ಸಾಗಿದೆ. ವಡಗೇರಾದ ಹಂಚಿನಾಳ್ ಬಳಿ ಕೃಷಿ ಭೂಮಿಯಲ್ಲಿ ಮರಳು ಕ್ವಾರಿ ತೆಗೆಯಲಾಗಿದೆ. ಬಹುತೇಕ ಹಳ್ಳಿಗಳಲ್ಲಿ ಅಕ್ರಮ ಮರಳುಗಾರಿಕೆ ರಾಜಾರೋಷವಾಗಿ ನಡೀತಾ ಇದೆ. ಹಿಟಾಚಿ ಜೆಸಿಬಿ ಬಳಸಿ ಭೂಮಿ ಒಡಲಿಗೆ ಕನ್ನ ಹಾಕಲಾಗ್ತಾ ಇದೆ. ಆದರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಹಾವೇರಿ ಹಾನಗಲ್ ಪಟ್ಟಣದ ಕುಮಾರೇಶ್ವರ ಪ್ರೌಢಶಾಲೆ ವಿಜ್ಞಾನ ಶಿಕ್ಷಕ ಸಿಎಸ್ ವಸ್ತ್ರದ್ಗೆ ಶಿಷ್ಯ ನವೀನ್ ಸ್ವಿಫ್ಟ್ ಕಾರ್ ಗಿಫ್ಟ್ ಕೊಟ್ಟಿದ್ದಾರೆ. 2007ರಲ್ಲಿ ನವೀನ್ ವಿದ್ಯಾಭ್ಯಾಸಕ್ಕೆ ಶಿಕ್ಷಕ ಆಸರೆಯಾಗಿದ್ರು. ಈಗ ಎಂಎನ್ಸಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋ ನವೀನ್ ಶ್ರೀ ಗುರು ಸಿದ್ದರಾಜ ಯೋಗೀಂದ್ರ ಶ್ರೀಗಳ ಸಾನ್ನಿಧ್ಯದಲ್ಲಿ ಗುರುವಿಗೆ ಉಡುಗೊರೆ ನೀಡಿದ್ದಾರೆ.